ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯ ಚಿತ್ರಾವತಿ ನದಿ ತೀರದಲ್ಲಿ ನೆಲೆಸಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಸುಮಾರು 600 ವರ್ಷಗಳ ಪಾರಂಪರ್ಯ ಹೊಂದಿದೆ. ಮಹಾನಂದಿಯಷ್ಟೇ ಪ್ರಸಿದ್ಧಿ ಪಡೆದ ತೀರ್ಥಕ್ಷೇತ್ರವೆಂದು ಸ್ಥಳೀಯರು ಹೆಮ್ಮೆ ಪಡುತ್ತಾರೆ. ಶಿವರಾತ್ರಿಯ ಪವಿತ್ರ ದಿನದಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ವೇದ ಮಂತ್ರಗಳ ಘೋಷದ ನಡುವೆ ನಡೆದ ಈ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹ ಭಕ್ತರು ಹರಿದು ಬಂದರು. ಹಬ್ಬದ ಮರುದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು. ಅಲಂಕೃತಗೊಂಡ ರಥದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಗ್ರಾಮ ಪರಿಕ್ರಮ ನಡೆಸಲಾಯಿತು. ಹರ ಹರ ಮಹಾದೇವ್ ಘೋಷಣೆಗಳು, ಭಕ್ತರ ನಾದ ಮತ್ತು ಮಂಗಳವಾದ್ಯಗಳ ನಡುವೆ ರಥಯಾತ್ರೆ ಭಕ್ತಿ ಭಾವದ ಸಾಗರವಾಗಿ ಮೂಡಿಬಂದಿತ್ತು. ಗ್ರಾಮಸ್ಥರೇ ಈ ಉತ್ಸವದ ದೇವಸ್ಥಾನದ ಎಲ್ಲ ಖರ್ಚು ವೆಚ್ಚಗಳನ್ನು ಸ್ವಯಂ ಪ್ರೇರಿತರಾಗಿ ಹೊತ್ತುಕೊಳ್ಳುತ್ತಾರೆ. ಪ್ರತಿ ಸೋಮವಾರ ಪಂಚಾಮೃತ ಸಹಿತ ಅಭಿಷೇಕ ಹಾಗೂ ಇತರ ಸೇವಾ ಕಾರ್ಯಕ್ರಮಗಳು ಸೇವಾ ಕಾರ್ಯಕರ್ತರ ಸಹಕಾರದಿಂದ ನಿರಂತರವಾಗಿ ನಡೆಯುತ್ತಿವೆ. ದೇವಸ್ಥಾನದ ಅಭಿವೃದ್ಧಿ ಮತ್ತು ಉತ್ಸವಗಳ ಯಶಸ್ಸಿಗೆ ಗ್ರಾಮಸ್ಥರು ಕೈ ಜೋಡಿಸುತ್ತಿರುವುದು ವಿಶೇಷ. ಒಟ್ನಲ್ಲಿ ಸೋಮೇನಹಳ್ಳಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥಯಾತ್ರೆ ಧಾರ್ಮಿಕ ಭಕ್ತಿ, ಸಂಪ್ರದಾಯ ಮತ್ತು ಗ್ರಾಮೀಣ ಐಕ್ಯತೆಯ ಪ್ರತೀಕವಾಗಿ ಈ ವರ್ಷವೂ ಅದ್ಧೂರಿಯಾಗಿ ಜರುಗಿತು. ನಮಸ್ಕಾರ. ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಸುಮಾರು 550ರಿಂದ 600 ವರ್ಷದ ಪುರಾತನ ದೇವಾಲಯ. 2001ರಲ್ಲಿ ಇದರ ರೆನೋವೇಷನ್ನಾಗಿ ಪ್ರತಿ ವರ್ಷ ಗಿರಿಜಾ ಕಲ್ಯಾಣ ಮತ್ತು ರಥೋತ್ಸವಗಳನ್ನು ಶಿವರಾತ್ರಿ ಸಮಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳ ಉದಾರವಾಗಿರ್ತಕ್ಕಂಥ ಸೇವೆಗಳಿಂದ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಈ ದೇವಾಲಯದಲ್ಲಿ ಕೇವಲ ಗಿರಿಜಾ ಕಲ್ಯಾಣ ರಥೋತ್ಸವ ಅಲ್ದಿರ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ, ಶರನ್ನವರಾತ್ರಿ ಉತ್ಸವಗಳು, ಪ್ರತಿ ಸೋಮವಾರ ಪಂಚಾಮೃತ ಸಹಿತ ರುದ್ರಾಭಿಷೇಕ, ಈ ಎಲ್ಲ ಕೆಲಸಗಳು, ಎಲ್ಲ ಸೇವೆಗಳು ಸೇವಾಕರ್ತರ ಒಂದು ಸಹಕಾರಗಳಿಂದ ನಡ್ಕೊಂಡು ಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.